ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನನ್ನ ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾವಿವತ್ತೊಂದು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಬೆಟ್ಟದ ಮೇಲೆ ದೇವಸ್ಥಾನ. ಕಾರ್ತಿಕ ಸೋಮವಾರದಲ್ಲಿ ಮಾತ್ರ ವರ್ಷಕ್ಕೆ ಈ ದೇವಸ್ಥಾನ ಓಪನ್ ಇರೋದು ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೇವೆ. ಗೀತಾ ಮಮ್ಮಿಗೆ ವೇಟಿಂಗ್. ನಾನು ಅತ್ತೆ ಸ್ವಲ್ಪ ನಡ್ಕೊಂಡು ಹೋಗಬೇಕು ರಾಮನಗರ ತನಕ, ಹಾಗಾಗಿ ಹೋದರು ಅವರು. ಈ ದೇವಸ್ಥಾನ ಹೇಗಿದೆ, ಅಲ್ಲಿ ಗಾಡಿ ಎಲ್ಲಿ ತನಕ ದೇವಸ್ಥಾನ ತನಕ ಹೋಗೋದಿಲ್ಲ, ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿಯ ಪ್ರಕೃತಿ ಹೇಗಿದೆ, ಕಾಡು ಮಧ್ಯೆ ಅಲ್ವಾ. ಖಂಡಿತ ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಜೊತೆಗೆ ಶೇರ್ ಲೈಕ್ ಎಲ್ಲ ಇರಲಿ. ನನ್ನ ಜೊತೆಗೆ ನೀವು ಇವತ್ತು ಶಿವನ ದೇವಸ್ಥಾನಕ್ಕೆ ಬನ್ನಿ. ಎಲ್ಲರೂ ನಿಶಿ ಸ್ಟೋರ್ ಹತ್ರ ವೇಟ್ ಮಾಡ್ತಾಯಿದ್ರು. ನಾನು ಗೀತಾತೆಗೆ ಎಲ್ಲರೂ ಗಾಡಿ ಹತ್ತಿ ಹೋಗ್ತಾ ಇದ್ದೇವೆ. ಎಲ್ಲರೂ ಕೂತ್ಕೊಂಡಿದ್ದಾರೆ, ನಾನು ಸಂಗೀತಕ್ಕೆ ನಿಂತ್ಕೊಂಡಿದ್ದೇವೆ ನೋಡಿ. ನಾವು ಪಿಕಪ್ಪಲ್ಲಿ ಬೆಟ್ಟ ಹತ್ತಿದ್ದು, ಅದನ್ನ ಆ್ಯಕ್ಚುಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಕಾರಣ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳೋಕ್ಕಾಗಿಲ್ಲ. ಫುಲ್ ಅಪ್ಪು, ಅದು ರೋಡು ಸರಿ ಇರಲಿಲ್ಲ. ಅದು ಅಲ್ಲಿಗೆ ಹೇಗೆ ರೀಚ್ ಆಗಿದ್ದೇವೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮಗೆ ಆ ರೋಡು ಅಲ್ಲ ಸಹ ಗಾಡಿ ತಗೊಂಡು ಹೋಗಲಿಕ್ಕೆ. ಅದು ಯಾರ್ದೋ ತೋಟದಲ್ಲಿ ರೋಡ್ ಇರೋದು. ನಮಗೆ ಹೋಗೋ ಒಂದು ಇದು ಇರಲಿಲ್ಲ ಗಾಡಿ. ನಮಗೆ ಗೊತ್ತಿಲ್ಲದ ಕಾರಣ ನಾವಿವತ್ತು ಆ ರೋಡಲ್ಲಿ ಹೋಗಿದ್ದೇವೆ. ಅಲ್ಲಿಂದ ಮತ್ತೆ ಗಾಡಿ ಹೋಗಲ್ಲ, ಈಗ ನಡ್ಕೊಂಡು ಹೋಗ್ತಿದ್ದೇವೆ. ಸಖತ್ತು ಜಿಗಣೆಗಳಿದೆ ಯಪ್ಪೋ. ಎಲ್ಲರ ಕಾಲ ಮೇಲೆ 4 ಜಿಗಣೆ ಹತ್ತಿದೆ ಇವತ್ತು. ಬಂದು 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 ಲಾಸ್ಟಿಗೆ ಇಲ್ಲಿಗೆ ದೇವಸ್ಥಾನ ಇರೋ ಜಾಗಕ್ಕೆ ರೀಚ್ ಆದ್ವಿ. ಸಣ್ಣ ದೇವಸ್ಥಾನ, ಆದರೆ ನೋಡಲಿಕ್ಕೆ ಒಂಥರ ಪ್ರಶಾಂತವಾಗಿ. ನಾವು ಹೋದವರಷ್ಟೇ ಇದ್ದಿದ್ದು, ಬೇರೆ ಎಕ್ಸ್ಟ್ರಾ ಜನ ಅಂತ ಯಾರೂ ಇರಲಿಲ್ಲ. ಇದು ಎಲ್ಲ ಕಲ್ಲೇ ಇರೋದಿಲ್ಲಿ, ಬಂಡೆ ಕಲ್ಲುಗಳು. ದೇವಸ್ಥಾನ ಕೂಡ ಹಾಗೆ ಕಲ್ಲಿಂದ, ಅಷ್ಟು ದೊಡ್ಡ ದೊಡ್ಡ ಕಲ್ಲಿಂದ ಕಟ್ಟಿದ್ದಾರೆ. ಆಶ್ಚರ್ಯ ಆಗತ್ತೆ ನನಗೆ, ಈ ಕಲ್ಲನ್ನ ಹೇಗೆ ಎತ್ತಿಟ್ರು, ಹೇಗೆ ಮಾಡಿದರು ಅಂತ. ಈಗ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಈಗ ತುಂಬ ಸುಲಭ. ಈ ಶಿವನ ಎದುರು ಬಸವ ಸಹ ಇದೆ ನೋಡಿ. ಬಸವ, ಈ ಕಲ್ಲುಗಳೆಲ್ಲ ನೋಡಿ. ಇದಕ್ಕೆ ಬಾಗಿಲಿಲ್ಲ. ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಅಷ್ಟದಳೋ ಪರಿವೇಷ್ಟಿತಲಿಂಗಂ ಸರ್ವ ಸಮೋದ್ಭವ ಕಾರಣಲಿಂಗಂ. ಅಷ್ಟದರಿದ್ರ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಜಿತಲಿಂಗಂ ಪರಾತ್ಪರಂ ಪರಮ. ಭಜನೆ ಮಾಡಿದ್ವಿ. ಈಚೆ ನೋಡಬೇಕಿದ್ರೆ ಇಲ್ಲೊಂದು ನೋಡಿ, ಕಡಿವ ಕಲ್ಲಂತ. ಇದು ಅಂದರೆ ಕಾರ್ತಿಕ ಸೋಮವಾರದ ಟೈಮಲ್ಲಿ ಅಡಿಗೆ ಎಲ್ಲ ಇಲ್ಲೇ ಮಾಡಿ ಊಟ ಕೊಡ್ತಾರೆ. ತರಕಾರಿ ಎಲ್ಲ ಐಟಮ್ ತಂದು ಇಲ್ಲೇ ಮಾಡೋದು, ಇದಕ್ಕೆ ಹಾಕಿ ಮಿಕ್ಸಿ ಮಾಡೋದು ಕಾಣ್ತದೆ. ಮಿಕ್ಸಿ ವ್ಯವಸ್ಥೆ ಇಲ್ಲದ ಕಾರಣ. ನೇಚರ್ ಅಂತೂ ತುಂಬ ಚೆಂದ ಇದೆ, ಪ್ರಕೃತಿ ಒಂಥರ ಪ್ರಶಾಂತ. ಆದರೆ ಬಿಸಿಲಿತ್ತಿವತ್ತು. ಸಂಜೆ ಟೈಮಲ್ಲಾಗಿದ್ದರೆ ನೋಡಲಿಕ್ಕೆ, ಅಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಚೆಂದವಾಗಿರೋ ಪ್ಲೇಸ್. ಬಸವ ನೋಡಿ. ನಮ್ಮದು ಭಜನೆಲ್ಲ ಆಗಿ ಆದಮೇಲೆ ಮಂಗಳಾರತಿಗೆ ಆಯಿತು.
ಇಲ್ಲಿ ಅವಲಕ್ಕಿ ಪ್ರಸಾದ ಮಾತ್ರ ಸಿಕ್ತು ನಮಗೆ ಇವತ್ತು. ಯಾವುದೋ ಕಾರಣದಿಂದ ಊಟ ಇರಲಿಲ್ಲ. ಸಾಯಂಕಾಲ ಅವ್ರದ್ದು ಪೂಜೆ ಮಾಡೋದು, ಸಂಧ್ಯಾ ವಂದನ ಅಂತ ಏನೋ ಹೇಳ್ತಾಯಿದ್ರು. ಆ ಟೈಮಲ್ಲಿ ಅವರು ಈ ದೇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಿರೋದು ಅಂತ ಕತೆ ಇರೋದು. ಇದಕ್ಕೆ ಏನು ಪ್ರೂಫ್ ಇರೋದಂದರೆ, ನೀವು ಕೆಳಗಡೆ ಹೋದರೆ, ಗೊತ್ತಿರೋರನ್ನ ಕರ್ಕೊಂಡು ಹೋದರೆ, ಅಲ್ಲಿ ಭೀಮಕಲ್ಲು ಅಂತ ಇದೆ. ಭೀಮಕಲ್ಲು ಇವಾಗ ನಿಜವಾಗಿ ಭೀಮ ಇದ್ದಿದ್ದ ಅಂತ ಗೊತ್ತಿಲ್ಲ, ಆದರೂ ಆ ಥರ ಜನರೇ ಅದು ಮಾಡೋಕ್ಕಾಗೋದು. ನಮ್ಮ ಕೈಯಿಂದ, ಈಗಿನ ಜನರ ಕೈಯಿಂದ ಅದು ಮಾಡೋಕ್ಕಾಗಲ್ಲ. ಏನು ಮಾಡಿದ್ದಾರೆ ಅಂದರೆ, 2 ದೊಡ್ಡ ದೊಡ್ಡ ಕಲ್ಲನ್ನ ಹಿಂಗೆ ಇಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಬಂಡೆನ ತೆಗೆದು ಅದ್ರ ಮೇಲೆ ಇಟ್ಟಿದ್ದಾರೆ ಅವರಲ್ಲಿ ಮಲ್ಗಕ್ಕೆ. ಭೀಮಕಲ್ಲು ಅಂತ ಅಲ್ಲಿದೆ. ಭೀಮಕಲ್ಲು ಅಲ್ಲಿ ಅವರು ಇದ್ದು, ಇಲ್ಲಿರೋ ಈಶ್ವರ, ಕೆಳಗೊಬ್ರು ಈಶ್ವರ ಇದ್ದಾರೆ. ಗೊತ್ತಿದೆಯಾ ನಿಮಗೆ? ದಬ್ಬೆ ತಿರ್ಕಿ ಅಲ್ವಾ? ಅದು ದಬ್ಬಚ್ಚಮ್ಮ. ಅದು ದಬ್ಬಚ್ಚಮ್ಮನ. ಇದು ನಾಡ್ಲಪ್ಪ ಅಂತ ಒಬ್ರು ಇದ್ದಾರೆ, ಅದು ಗೊತ್ತಿಲ್ಲ. ಇಲ್ಲಿ ಕುಂದದಲ್ಲಿ ಕೆಳಗಡೆ ಇರೋ ದೇವರಿಗೆ ನಾಡ್ಲಪ್ಪ ಅಂತ ಹೇಳೋದು, ಮೇಲೆ ಇರೋ ದೇವರಿಗೆ ಬೊಟ್ಲಪ್ಪ ಅಂತ ಹೇಳೋದು. ಇವೆರಡು ದೇವ್ರನ್ನ ಪಾಂಡವರು ಸ್ಥಾಪನೆ ಮಾಡಿದ್ದು ಅಂತ ನಾವು ನಂಬೋದು. ಅದು ಇವಾಗ ಅಲ್ಲಿ ಇವಾಗ ನೋಡಿ, ಇಂಥ ಕಲ್ಲು ಇವಾಗ ಈಗಿನ ಕಾಲದಲ್ಲಿ JCB ಇಲ್ಲದೆ ಮಾಡೋಕ್ಕಾಗಲ್ಲ. ಇದು ಹಿಂಗೆ ಮೇಲೆ ಯಾರು ತಗೊಂಬಂದ್ಬಿಟ್ಟು ಹಿಂಗೆ ಮಾಡೋಕ್ಕಾಗುತ್ತೆ? ಆಗಿನ ಕಾಲದ ಜನರು ಏನೋ ಅದೊಂದು ನಂಬಿಕೆ. ಆಗಿಂದು ಎಷ್ಟೋ ದೊಡ್ಡ ಭೀಮ ಥರ ಇದ್ದಿರ್ಬೋದು. ಅವ್ರು ಈ ದೇವಸ್ಥಾನ ಕಟ್ಟಿರೋದು ಇಡೀ ಕಲ್ಲಲ್ಲೇ ಕಟ್ಟಿರೋದು. ಹೌದು, ಪೂರ್ತಿ ಕಲ್ಲಲ್ಲಿ ಇರೋದು. ಆ ನಂಬಿಕೆ ನಮ್ಮದು. ಇದನ್ನ ಇವರು ನಮ್ಮ ಮನೆಪಂಡ ಕುಟುಂಬದವರು ಇಲ್ಲಿ ಒಂದು 500 ವರ್ಷದಿಂದ ಇದೆಲ್ಲ ಈ ಆಸ್ತಿ ನಮ್ಮದು, ಈ ಕುಟುಂಬದ್ದು. ಸೊ ಒಂದು 1700 ಈ ಕಡೆ ಮನೆಪಂಡ ಕುಟುಂಬದವರು ಇದನ್ನ ನೋಡ್ಕೊಳ್ತಾ ಇರೋದು. ಸಣ್ಣೊಂಡವರು ಇದ್ದಾರೆ ಇವಾಗ ನಮ್ಮ ಜೊತೆ ನೋಡ್ಕೊಳ್ಳೋಕ್ಕೆ. ನಮ್ಮ ನಾಚಪಜ್ಜ ಅಂತ ಆಗಿನ ಕಾಲದಲ್ಲಿ ಟಿಪ್ಪು ಅವರು ನಮ್ಮನ್ನ ಸಾಯಿಸಕ್ಕೆ ಬರ್ಬೇಕಾದ್ರೆ ಅವ್ರು ನಮ್ಮ ಜನರನ್ನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ನಾವು ಈಶ್ವರನ ಕೆಳಗಡೆ ಔತ್ಕೊಂಡು ಇಲ್ಲಿಂದ ನೋಡ್ಕೊಂಡು ನಾವು ಇದ್ದು, ಅದಕ್ಕೆ ಅವ್ರಿಗೆ ಅವ್ರು ನಾಚಪಜ್ಜ ಅಂತ ಅವ್ರ ಹೆಸರಲ್ಲಿ ಕೆಳಗಡೆ ಒಂದು ಗೋರಿ ಇದೆ. ಇಲ್ಲಿ ಸ್ವಲ್ಪ ಕೆಳಗೆ ಹೋದ್ರೆ ಇದು ಈ ಜಾಗದ್ದು ಕತೆ, ಪರಂಪರೆ. ಇದರ ಎಡ್ಜಿಗೆ ಹೋದರೆ ದೊಡ್ಡ ಪ್ರಪಾತ. ಆಚೆ ಏನಾದರೂ ಅಕಸ್ಮಾತಾಗಿ ಕಾಲು ಜಾರಿ ಏನಾದರೂ ಬಿದ್ದರೆ ಗಿದ್ದರೆ ಬೋನ್ ಕೂಡ ಸಿಗಲಿಕ್ಕಿಲ್ಲ ಅಂದ್ಕೋತೇನೆ ನಾನು, ಹಾಗಿದೆ. ಇಲ್ಲಿ ಕೆಳಗೆ ನೀರಿನ ಒಂದು ಇದಿದೆ, ಅದನ್ನ ನೋಡೋ ಕುತೂಹಲಕ್ಕೆ ಕಷ್ಟಪಟ್ಟು ಕಲ್ಲಿಂದ ಸೈಡಿಂದ ಹಿಡ್ಕೊಂಡು ಪರದಾಡಿ ಎಲ್ಲ ಇಳಿದ್ವಿ. ಸ್ವಲ್ಪ ಹರಸಾಹಸ ಅಂತ ಅಂದ್ಕೋಬೋದು ನಮ್ಮದು. ಆದರೆ ಅಲ್ಲಿ ತನಕ ಬಂದು ಅದನ್ನ ನೋಡದೆ ಹೋದರೆ ನಮಗೆ ಇನ್ನೊಮ್ಮೆ ಬರ್ತೇವೆ ಗೊತ್ತಿಲ್ಲ ನಾವು. ಹಾಗಾಗಿ ನೋಡ್ಕೊಳೋಣ ಅಂತ ಹೇಳಿ ಇಳಿಲಿಕ್ಕೆಲ್ಲ ತುಂಬ ಕಷ್ಟ ಇದೆ, ಕಲ್ಲೇ. ಅದರಲ್ಲೊಂದು ನೀರಿದೆ ಅನ್ನೋದೇ ದೊಡ್ಡ ಆಶ್ಚರ್ಯ ನೋಡಿ, ಕಲ್ಲಿಂದೆಲ್ಲ ನೀರು ಇಳಿತಾ ಇರೋದು. ಬೇರೆ ನೀರಿನ ವ್ಯವಸ್ಥೆನೇ ಇಲ್ಲ ಅಲ್ಲಿ, ಇದೇ ಇರೋದು. ದೇವಸ್ಥಾನಕ್ಕೂ ದೇವರಿಗೂ ಅದೇ ನೀರು, ಮತ್ತು ಪೂಜೆಗೆಲ್ಲ ಇದೇ ನೀರನ್ನ ಕುಡಿಬೋದು ಸಹ, ಅಷ್ಟು ತುಂಬ ನೀಟಾಗಿತ್ತು ಆ ನೀರು. ಇಂಥ ಒಂದು ಜಾಗದಲ್ಲಿ ಹೀಗೆ ಸಹ ನೀರು ಸಿಗ್ಬೋದು ಅನ್ನೋದು ಯಾರ ಒಂದು ಊಹೆಗೂ ನಿಲುಕದ್ದು. ಇದು ನೋಡಿ, ನೀರಿದೆ ಇಲ್ಲಿ. ಈ ಕಲ್ಲಿನ ಮಧ್ಯದಿಂದ ಬರೋ ನೀರಿದು. ನೀವು ಅವರು ಕತೆ ಹೇಳಿದಾಗೆ ಇದು ಈ ಕಡೆ ಭೀಮನ ಕಲ್ಲು ಉಂಟಂತೆ, ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದೆಲ್ಲ ಮಹಾಭಾರತದ ಕತೆಗಳಿಗೆ ತೀರಾ ಹತ್ತಿರ ಇರುವ ಜಾಗ. ಇದರ ಸ್ಟೋರಿನ ಒಬ್ಬರು ಹೇಳಿದರು, ಕೇಳಿರ್ಬೋದು ನೀವು. ಇಲ್ಲಿ ಭೀಮನ ಕಲ್ಲೆಲ್ಲಿದೆ ಅಂತ ಹುಡುಕಬೇಕಷ್ಟೇ, ಈಗ ಎಲ್ಲ ಕಲ್ಲೇ ಇರೋದು. ಇಲ್ಲಿ ಕೂಡ ಅಷ್ಟೇ, ಎಲ್ಲ ಕಲ್ಲಿದ್ದು ಪಾದೆ ಟೈಪ್ ಇದೆ. ಆಚೆ ನೋಡಿದರೆ ದೊಡ್ಡ ಹೊಂಡ. ಸೈಡಿಗೆ ಹೋಗಿ ಸೆಲ್ಫಿ ತೆಗೆಯೋದಾಗಲಿ ಫೋಟೋಸ್ ತೆಗೆಯೋದಾಗಲಿ ಮಾಡಿಕೊಂಡು ಅತಿರೇಕಕ್ಕೆಲ್ಲ ಹೋಗೋದು ಕಷ್ಟ. ತುಂಬ ಜಾಗರೂಕತೆಯಿಂದ ಹೋಗಿ ನೋಡಿ ಮಾಡ್ಬೋದಷ್ಟೇ. ಭೀಮ ಇದ್ದಾನ ನೋಡಿ, ಇವರೊಬ್ರು ಕೂತಿದ್ದಾರೆ. ಇದರ ಮೇಲೆ ಇರೋ ಕಲ್ಲನ್ನ ಭೀಮನ ಕಲ್ಲು ಅಂತ ಹೇಳ್ತಾರೆ. ಅದನ್ನ ಅವರು ಅವತ್ತುಕೊಳ್ಳಕ್ಕೆ ಅವತ್ತು ಮಾಡಿದ ಕಲ್ಲನ್ನ ಇಟ್ಟು ಅದರ ಕೆಳಗೆ ಅವತ್ತು ಕೂತಿದ್ದು ಅಂತ ಒಂದು ಹೇಳ್ತಾರೆ.
ಇರಬಹುದೇನೋ ಗೊತ್ತಿಲ್ಲ. ಇಂಥ ಕಲ್ಲುಗಳನ್ನೆಲ್ಲ ಎತ್ತಿ ಇಡೋಕ್ಕೆ ಈಗೆಲ್ಲ JCB ಬೇಕು. ಇಲ್ಲಿ ನಡಿಲಿಕ್ಕೂ ಹೋಗ್ಲಿಕ್ಕೂ ಯಾವ ವ್ಯವಸ್ಥೆ ಇಲ್ಲದ ಕಾರಣ JCB ಅಂತೂ ಹೋಗೋದು ಕನಸಿನ ಮಾತು. ಕಾರ್ತಿಕ ಸೋಮವಾರದ ಟೈಮಲ್ಲಿ ಇಲ್ಲಿ ಪೂಜೆ ಆಗೋ ಕಾರಣ ಜನ ತುಂಬ ವಿರಳ. ಇವತ್ತು ನಾವುಗಳೇ ಇದ್ದಿದ್ದು. ತುಂಬ ಖುಷಿಯಾಯಿತು ಈ ದೇವಸ್ಥಾನಕ್ಕೆ ಬಂದದ್ದು. ನೋಡಿ, ಈ ಭೀಮನಕಲ್ಲು ನೋಡಲಿಕ್ಕೆ ಇಂಟ್ರೆಸ್ಟಲ್ಲಿ ಎಲ್ಲರೂ ಇಳಿತಿದ್ದಾರೆ. ನಮ್ಮಲ್ಲಿ 23 ವಯಸ್ಸಿನಿಂದ ಹಿಡಿದು 75 ವಯಸ್ಸಿನ ತನಕ ವಯಸ್ಸಿನ ಅಂತರದ ಏಜಿನವರೆಲ್ಲ ಇವತ್ತಿದ್ರು ಇಲ್ಲಿ. 75 ಅಂತ ಹೇಳಿದರೆ ನನ್ನ ಅತ್ತೆನೇ ಇದ್ದರು ನೋಡಿ. ಬೇಡ ಬೇಡ ಅಂತ ಹೇಳಿದರು, ಇಳಿಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾನು ಹೇಳಿದೆ ಬೇಡ ಅಂತ, ಅವರಿಗೆ ನೋಡಬೇಕಂತೆ. ಹಾಗಾಗಿ ಭೀಮನಕಲ್ಲು ನೋಡಲಿಕ್ಕೆ ಇಳಿತಿದ್ದಾರೆ. ಮತ್ತು ಹತ್ತೋ ಸಾಹಸ ಇಲ್ಲಿ ನೋಡಿ, ಒಬ್ಬರು ಹಿಡ್ಕೊಳ್ಳೋದು, ಒಬ್ಬರು ಎಳಿಯೋದು. ಅಂತೂ ಇಂತೂ ಫೈನಲಿ ನಾವು ಇಲ್ಲಿ ದೇವಸ್ಥಾನದಿಂದ ಮತ್ತೆ ನಡ್ಕೊಂಡು ಪಿಕಪ್ ಇರುವಲ್ಲಿ ತನಕ ಹೋಗಬೇಕಿತ್ತು. ನೋಡಿ, ಇಲ್ಲಿಂದ ಈಗ ಎಲ್ಲರೂ ಸೇರಿ ಹೊರಟ್ವಿ. ಎಲ್ಲ ಮಹಿಳಾ ಮಣಿಗಳು ಸೇರಿ ನಾವು ಪ್ರತಿ ಸಲ ಟ್ರಿಪ್ ಹೋಗೋದು. ನಾವೆಲ್ಲ ಒಂದು ಹೊರಟ್ವಿ ಅಂತ ಹೇಳಿದರೆ ಎಲ್ರಿಗೂ ಕಾಲ್, ಮೆಸೇಜ್ ಹೀಗೆಲ್ಲ ಮಾಡಿ ಸೇರಿ ಒಟ್ಟಿಗೆ ಹೋಗ್ತಿದ್ದೇವೆ. ಈ ದೇವಸ್ಥಾನದ ಪರಿಸರ ಜೊತೆಗೆ ದೇವಸ್ಥಾನ ಎಲ್ಲ ಕೂಡ ತುಂಬ ಚೆಂದ ಇದೆ. ಖಂಡಿತ ಬಂದು ನೋಡಿ ಇದನ್ನು ಖುಷಿಪಡಿ. ನಾವು ಮತ್ತೆ ನಮ್ಮ ಗಾಡಿ ನಿಂತಲ್ಲಿಗೆ ಬಂದ್ವಿ. ಅಲ್ಲಿ ಬಾಳೆಹಣ್ಣಿತ್ತು. ಎಲ್ಲರೂ ಬಾಳೆಹಣ್ಣು ತಿಂತಾಯಿದ್ದಾರೆ, ಜ್ಯೂಸ್ ಕುಡಿತಿದ್ದಾರೆ, ಮಜ್ಜಿಗೆ ಇತ್ತು. ಮತ್ತೆ ಪಿಕಪ್ಪಲ್ಲಿ ಎಲ್ಲರೂ ಹೋಗುವ ಹಾಗಿರಲಿಲ್ಲ. ಹಾಗಾಗಿ ತುಂಬ ನಡೆಯೋಕ್ಕೆ ಕಷ್ಟ ಆಗುವವರು ಪಿಕಪ್ಪಲ್ಲಿ ಹೋದರು. ಮತ್ತೆಲ್ಲ ನಡ್ಕೊಂಡು ಹೋಗುವ ಗಾಡಿ ಕೆಳಗೆ ತನಕ ಅಂತ ಹೇಳಿ ಮಾತಾಡಿಕೊಂಡು ಅಲ್ಲಿಂದ ಹೊಟ್ಟೆ ಗಟ್ಟಿ ಮಾಡಿಕೊಂಡು ಹೊರಡೋ ತಯಾರಿಯಲ್ಲಿ ನಾವಿದ್ವಿ. ಇವತ್ತು ಊಟ ಇಲ್ಲದ ಕಾರಣ ನಮಗೆ ಹೊಟ್ಟೆಗೆ ಬಾಳೆಹಣ್ಣೇ ಗತಿ. ನೋಡಿ, ಇವರೆಲ್ಲ ಪಿಕಪ್ಪಲ್ಲಿ ಹತ್ತಿ ಕೂತಿದ್ದಾರೆ. ನಾವೆಲ್ಲ ನಡ್ಕೊಂಡು ಹೋಗುವ ಅಂತ ಹೇಳಿ ನಡ್ಕೊಂಡು ಹೊರಟ್ವಿ. ತುಂಬ ಡೌನ್ ಇತ್ತು. ನಡಿಬೇಕಿದ್ರೆ ಕಾಲೆಲ್ಲ ತುಂಬ ನೋವಾಗ್ತಿತ್ತು. ನಮ್ಮ ಡೌನ್ ಇಳಿಬೇಕಿದ್ರೆ ನಮ್ಮ ಎಲ್ಲ ಶಕ್ತಿ ನಮ್ಮ ಕಾಲಲ್ಲಿರುತ್ತೆ. ಹಾಗಾಗಿ ಕಾಲು ನೋವಾಗ್ತಿತ್ತು. ಇದರ ಎಫೆಕ್ಟ್ ಇನ್ನು ಸ್ವಲ್ಪ ನಾಳೆ ಜಾಸ್ತಿ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಪಿಕಪ್ ಹೋಗೋ ಡೌನು, ಇದಕ್ಕಿಂತ ಡೌನು ಇದೆ. ಇದು ಬೇರೆಯವರ ಜಾಗ ಆದ ಕಾರಣ ಈ ಥರ ಪ್ರವೇಶ ಇಲ್ಲ. ನಮಗೆ ಗೊತ್ತಿಲ್ಲದ ಕಾರಣ ನಾವು ಈ ದಾರಿನ ಯಾರೋ ಒಬ್ಬರು ಹೇಳಿದರು, ಹಾಗಾಗಿ ಬಂದ್ವಿ. ನಾವಿಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ವಿ. ಒಬ್ರೊಬ್ಬರು ಮಾತಾಡಿಕೊಂಡು ಮುಂದೆ ಹೋಗ್ತಿದ್ದಾರೆ, ಹಿಂದೆ ಇದ್ದಾರೆ, ಬರ್ತಾ ಇದ್ದಾರೆ. ನೋಡಿ, ಅಂತೂ ಫೈನಲಿ ನಾವು ನಮ್ಮ ಮನೆಗಳಿಗೆ ರೀಚ್ ಆಗೋ ಸಮಯ. ಇಲ್ಲಿ ಮಲ್ಲಿಕಾ ಮತ್ತು ನಮ್ಮ ಸಂಗೀತರವರು ಗಾಡಿಯಿಂದ ಇಳ್ಕೊಂಡ್ರು. ಮತ್ತು ಲಾಸ್ಟ್ ನಾವೇ ಇಳಿದು ಹೋಗಲಿಕ್ಕೆ, ಹಾಗಾಗಿ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಜಾಗಕ್ಕೆ ನೀವು ಭೇಟಿ ಕೊಟ್ಟು ಪ್ರಕೃತಿ ಸೌಂದರ್ಯದೊಂದಿಗೆ ಶಿವನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ. ಥ್ಯಾಂಕ್ ಯು.